ಮಾಜಿ ಸಿಎಂ ಸಿದ್ದರಾಮಯ್ಯರ ಸ್ವಕ್ಷೇತ್ರದಲ್ಲಿ ಭೂ ಬೆಂಕಿ ಹೊತ್ಕೊಂಡಿದೆ. ಕೈಗಾರಿಕಾ ಪ್ರದೇಶ ಮಾಡುವುದಕ್ಕೆ ಹೊರಟಿರುವಂತಹ ಸರ್ಕಾರದ ವಿರುದ್ಧ ರೈತರು ರೊಚ್ಚಿಗೆದ್ದಿದ್ದಾರೆ. ಜೀವ ಬಿಟ್ಟರೂ ಜಾಗ ಬಿಡಲ್ಲ ಅಂತ ರಣಕಹಳಿಯನ್ನು ಮೊಳಗಿಸುತ್ತಿದ್ದಾರೆ. ಇದೆಲ್ಲ ಫಲವತ್ತಾದ ಭೂಮಿ, ಇದನ್ನ ದಯವಿಟ್ಟು ರೈತರು ಹೊಟ್ಟೆ ಮೇಲೆ ಹೊಡಿಬೇಡಿ. ಇದು ಹಿಂದೆ ಯಾರು ಕೈವಾಡ ಇದೆ ಅಂತಲೂ ಕೂಡ ನಮಗೆ ಗೊತ್ತಿದೆ. ಬಿಡದಿಯಲ್ಲಿ ಹೊತ್ಕೊಂಡಿರೋ ಭೂಬೆಂಕಿಯೇ ಇನ್ನೂ ಆರಿಲ್ಲ. ಜೀವ ಬಿಟ್ಟರೂ ಜಾಗ ಬಿಡಲ್ಲ ಅಂತ ರೈತರು ರೊಚ್ಚಿಗೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡುವುದಕ್ಕೆ ಬಿಡಲ್ಲ ಅಂತ ಉಗ್ರ ಹೋರಾಟ ಮಾಡುತ್ತಿದ್ದಾರೆ. ಇಂಥ ಹೊತ್ತಲ್ಲೇ ಸರ್ಕಾರ ಮತ್ತೊಂದು ಭೂಸ್ವಾಧೀನಕ್ಕೆ ಅಣಿಯಾಗಿ ನಿಂತಿದೆ. ಬಿಡದಿ ಬೆನ್ನಲ್ಲೇ ಮಾಜಿ ಸಿಎಂ ಸಿದ್ದರಾಮಯ್ಯರ ತವರು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದೆ. ಕೈಗಾರಿಕಾ ಪ್ರದೇಶ ನಿರ್ಮಾಣದ ಹೆಸರಲ್ಲಿ 165 ಎಕರೆ ಭೂಮಿ ಸ್ವಾಧೀನಕ್ಕೆ ಸದ್ದಿಲ್ಲದೆ ನೋಟಿಫಿಕೇಶನ್ ಶುರು ಮಾಡಿದೆ. ಇದು ಮೈಸೂರು ರೈತರನ್ನ ಕೆರಳಿ ಕೆಂಡವಾಗಿಸಿದೆ. ಬಿಡದಿ ಹೋರಾಟದ ಮಧ್ಯೆ ವರುಣಾದಲ್ಲೂ ರೈತರು ದಂಗೆ ಏಳುವುದಕ್ಕೆ ಸಜ್ಜಾಗ್ತಿದ್ದಾರೆ. ಸಿದ್ದರಾಮಯ್ಯ ಕ್ಷೇತ್ರದ 165 ಎಕರೆ ಜಾಗದ ಮೇಲೆ ಕಣ್ಣು. ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕಾಗಿ ಭೂಸ್ವಾಧೀನಕ್ಕೆ ಪ್ಲಾನ್. ಬಿಡದಿ ಭೂಮಿಗೆ ಕೈ ಹಾಕಿರೋ ಸರ್ಕಾರಕ್ಕೆ ಟೌನ್ಶಿಪ್ ಅನ್ನೋದು ಬಿಸಿತುಪ್ಪವಾಗಿ ಪರಿಣಮಿಸಿದೆ. ಕೈ ಬಿಡುವುದಕ್ಕೂ ಆಗ್ತಿಲ್ಲ, ಇಟ್ಟ ಹೆಜ್ಜೆಯನ್ನ ಮುಂದಿಡುವುದಕ್ಕೂ ಆಗ್ತಿಲ್ಲ. ಇಂಥ ಹೊತ್ತಲ್ಲೇ ಮೈಸೂರಲ್ಲೂ ಭೂ ವಿವಾದದ ಕಿಡಿ ಹೊತ್ಕೊಂಡಿದೆ. ಒಂದಲ್ಲ ಎರಡಲ್ಲ 165 ಎಕರೆ ಜಾಗವನ್ನ ವಶಪಡಿಸಿಕೊಳ್ಳಲು ಮುಂದಾಗಿರೋದು ರೈತರನ್ನ ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿದೆ. ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕಾಗಿ ಭೂಸ್ವಾಧೀನಕ್ಕೆ ಸರ್ಕಾರ ಪ್ಲಾನ್ ಮಾಡಿದ್ದು ವರುಣ ಕ್ಷೇತ್ರದ ಮರಸೆ ಮದರಗಳ್ಳಿ ಗ್ರಾಮದಲ್ಲಿ ತಯಾರಿ ನಡೆಸುತ್ತಿದ್ದಾರೆ. ಮೈಸೂರು ವಿಮಾನ ನಿಲ್ದಾಣ ಸಮೀಪದ ಮರಸೆ ಗ್ರಾಮದಲ್ಲಿ ಯೋಜನೆ ರೂಪಿಸಲಾಗ್ತಿದ್ದು ಅಡಿಕೆ, ಬಾಳೆ, ತೆಂಗು, ಭತ್ತ ಬೆಳೆದಿರುವ ರೈತರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕೈಗಾರಿಕೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್ ರೆಡಿಯಾಗಿದ್ದು ಸರ್ಕಾರದ ವಿರುದ್ಧ ವರುಣ ಕ್ಷೇತ್ರದ ರೈತರು ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ. ಹೀಗಾಗಿಯೇ ಕೆಐಎಡಿಬಿ ಕಚೇರಿ ಮುಂದೆ ಭಾರೀ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆ ಜಮೀನಲ್ಲಿ 165 ಎಕರೆಗಳಲ್ಲಿ ನೂರಾರು ಸಾವಿರಾರು ವರ್ಷಗಳಿಂದ ಹೈನುಗಾರಿಕೆ ನಡೀತಾ ಇದೆ. ತೆಂಗಿನ ಮರ, ಅಕ್ಕಿ ಬೆಳೀತಾ ಇದ್ದಾರೆ, ಅಲ್ಲಿ ಪೌಲ್ಟ್ರಿ ಫಾರ್ಮ್ಸ್ಗಳಿದ್ದಾವೆ. ಒಂದು ಇಂಚು ಸಹಿತ ಅಲ್ಲಿ ಬಂಜರು ಭೂಮಿ ಇಲ್ಲ. ಇದೆಲ್ಲ ಫಲವತ್ತಾದ ಭೂಮಿ. ಇದನ್ನ ದಯವಿಟ್ಟು ರೈತರು ಹೊಟ್ಟೆ ಮೇಲೆ ಹೊಡಿಬೇಡಿ. ಅಲ್ಲಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಟಾಟಾದವ್ರ ಜೊತೆ ಏನೋ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಕೇಳಿಬಂತು. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಆದರೆ ಇಲ್ಲಿ ಪಕ್ಕದಲ್ಲಿ ಬಹಳಷ್ಟು ಹಳ್ಳಿಗಳಿದ್ದಾವೆ, ಗ್ರಾಮಗಳಿದ್ದಾವೆ. ಆ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ನಮಗೆ ಬೇಡ. ಬಿಡದಿ ಭೂಮಿ ಮೇಲೆ ಕಣ್ಣಿಟ್ಟಿರುವ ಸರ್ಕಾರ ಬಂಜರು ಭೂಮಿಯನ್ನ ವಶಪಡಿಸಿಕೊಳ್ಳುತ್ತಿದ್ದೇವೆ ಎಂದಿತ್ತು. ಆದರೆ ಅಲ್ಲಿನ ರೈತರು ಇದು ಬಂಜರು ಭೂಮಿಯಲ್ಲ, ಬಂಗಾರದ ಭೂಮಿ, ಇಲ್ಲೇ ಹುಟ್ಟಿ ಬೆಳೆದ ನಾವು ಇಲ್ಲೇ ಬದುಕು ಕಟ್ಕೊಂಡಿದ್ದೇವೆ ಅಂತ ಉಗ್ರ ಹೋರಾಟ ಮಾಡುತ್ತಿದ್ದಾರೆ. ಈಗ ವರುಣ ಕ್ಷೇತ್ರದಲ್ಲೂ ಕೃಷಿ ಭೂಮಿ ಮೇಲೆಯೇ ಸರ್ಕಾರ ಕಣ್ಣು ಹಾಕಿದೆ. ಭೂಮಿಯನ್ನೇ ನಂಬಿ ಬದುಕು ಕಟ್ಕೊಂಡವರು ಎಲ್ಲಿ ಹೋಗೋದು? ಜೀವ ಬಿಟ್ಟರೂ ಜಾಗ ಬಿಡಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಒಂದು ವಾರಕ್ಕೇನೆ, ಯಾವುದೇ ಕಾರಣಕ್ಕೂ ಒಂದು ವಾರಕ್ಕೇನೆ ಬಂದು ಪೇಪರ್ ಕೊಟ್ಟು ಒಂದು ವಾರದಲ್ಲೇ ಅವರು ತಗೊಂಡ್ಬಂದು ನೋಟಿಸ್ ಕೊಟ್ಟು ಒಂದು ವಾರದಲ್ಲೇ ಕರ್ಕೊಂಡ್ಬಂದು ದಲ್ಲಾಳಿಗಳ ಥರ ಇವ್ರು ಕರ್ಕೊಂಡ್ಬಂದು ಜಮೀನು ತೋರಿಸ್ತಾರೆ ಅಂತಂದರೆ ಇದು ಒಂದು ಷಡ್ಯಂತ್ರ. ಇದು ಹಿಂದೆ ಯಾರು ಕೈವಾಡ ಇದೆ ಅಂತಲೂ ಕೂಡ ನಮಗೆ ಗೊತ್ತಿದೆ. ಇದು ಯಾವ ರೀತಿಯಲ್ಲಿ ಕೈವಾಡ ಇದೆ ಅಂತಲೂ ಗೊತ್ತಿದೆ. ಇದು ರಿಯಲ್ ಎಸ್ಟೇಟ್ ಮಾಡೋಕ್ಕೋಸ್ಕರ ಈ 150 ಎಕರೆನ ಒಬ್ಬರಿಗೆ ಇದನ್ನು ಕೊಟ್ಟು ಕೈ ತೊಳ್ಕೊಂಡು ರೈತರ ಸಮಾಧಿ ಮೇಲೆ ಇವರು ರಾಜಕಾರಣ ಮಾಡಬೇಕು ಅಂತ ಹೊರಟಿದ್ದಾರೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಈ ಒಂದು ವ್ಯವಸ್ಥೆಯನ್ನು ನಾವು ಬಿಡಲ್ಲ ಅಂತ ನಾವು ಈ ಮಟ್ಟದಲ್ಲಿ ಹೇಳ್ತಾ ಇದ್ದೀವಿ. ಸರ್ಕಾರ ಏನೋ ಅಭಿವೃದ್ಧಿ ಹೆಸರಲ್ಲಿ ರೈತರ ಭೂಮಿ ಮೇಲೆ ಕಣ್ಣಿಟ್ಟಿದೆ. ಆದರೆ ರೈತರು ಇದಕ್ಕೊಪ್ತಾರ? ಸರ್ಕಾರದ ಯೋಜನೆ ಏನಾಗುತ್ತೆ? ಬಿಡದಿಯಂತೆ ಇಲ್ಲೂ ದೊಡ್ಡ ಹೋರಾಟ ಸೃಷ್ಟಿಯಾಗುತ್ತಾ ಕಾದು ನೋಡಬೇಕು. ಆನಂದ್ KS, ನ್ಯೂಸ್ 18, ಮೈಸೂರು.